ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ಯುಗಾದಿ ಹಬ್ಬದ ಸಂಭ್ರಮ. ಅಂದರೆ ಹಬ್ಬ ಏನು ತುಂಬ ಜೋರಿಲ್ಲ, ನಾರ್ಮಲ್ಲೇ. ಸೊ ಎಣ್ಣೆ ನೀರು ಸ್ನಾನ ಅಂತಲೇ ಅನ್ಬೋದು ಹಬ್ಬ ಅಂದರೆ. ಸೊ ಹಾಗೆಯೇ ಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ಮನೇಲೆಲ್ಲ ಪೂಜೆ ಮಾಡಿ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಬ್ರೇಕ್ಫಾಸ್ಟ್ ಆಗಿರಲಿಲ್ಲ, ಹಾಗೆ ಅಮ್ಮನ ಮನೆಗೆ ಹೋಗಿದ್ವಿ. ಅಲ್ಲೇ ಅಮ್ಮ ಬ್ರೇಕ್ಫಾಸ್ಟ್ ಮಾಡಿದರು. ಸೊ ನನ್ನ ಮಗಳು ಆಟ ಆಡ್ತಾಯಿದ್ಲು. ನಮ್ಮಮ್ಮ ಎಲ್ಲ ನೈವೇದ್ಯಕ್ಕೆ ಅಡುಗೆ ಮಾಡ್ತಾಯಿದ್ರು ಅಂತ ನಾವೆಲ್ಲ ಕಿಚನಲ್ಲೇ, ನಾನು ಶೂಟ್ ಮಾಡ್ಕೊಳ್ಳೋದಿತ್ತು ಸ್ವಲ್ಪ ಕುಕ್ಕಿಂಗ್ ಅಂದ್ಬಿಟ್ಟು ಅದನ್ನೆಲ್ಲ ಶೂಟ್ ಮಾಡ್ಕೊತಿದ್ದೆ. ಎಲ್ಲ ರೆಡಿ ಆದಮೇಲೆ ಅಡುಗೆ ನೈವೇದ್ಯಕ್ಕೆ ನನ್ನ ತಮ್ಮಂಗೆ ಕೊಟ್ಟೆ. ಅವನೇ ನೈವೇದ್ಯ ಮಾಡಿಬಿಟ್ಟು ಪೂಜೆ ಎಲ್ಲ ಮುಗಿಸಿ ಸಂಜೆ ಆಲ್ಮೋಸ್ಟ್ 7 or 8 ಆಗಿತ್ತು ಅನ್ಕೋತೀನಿ. ಸೊ ಅದಾದಮೇಲೆ ನಾನು ನನ್ನ ತಮ್ಮ ಅಲ್ಲೇ ಊಟ ಮಾಡಿಕೊಂಡು ನಮ್ಮ ಮನೆಗೆ ಹೊರಡೋಣ, ಕತ್ಲೆ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ಹೊರಟ್ವಿ. ಸೊ ಅಲ್ಲಿಂದ ಬಂದ ತಕ್ಷಣ ನನ್ನ ಮಗಳು ಆಟ ಆಡ್ತಾಯಿದ್ಲು, ಅವಳದು ಊಟ ಆಗಿತ್ತು. ಹಾಗೆಯೇ ಅವಳು ಆಟ ಆಡ್ತಿದ್ದಾಳಲ್ಲ ಅಂದ್ಬಿಟ್ಟು ನಾನು ಕಿಚನ್ನೆಲ್ಲ ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೆ, ಆಗಿರಲಿಲ್ಲ, ಕೈ ಸ್ವಲ್ಪ ಟ್ವಿಸ್ಟ್ ಆಗಿತ್ತು ಅಂತ. ಸೊ ಹಾಗೆ ಅದೆಲ್ಲ ಮೆಸ್ಸಿ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ 40 to 45 minutes ಹಿಡಿತು ಆಲ್ಮೋಸ್ಟ್ ಕ್ಲೀನ್ ಮಾಡೋ ಅಷ್ಟರಲ್ಲಿ. ಸೊ ನಾನು ಇದರಲ್ಲಿ ಯಾವ ಸ್ಪ್ರೇ ಯೂಸ್ ಮಾಡಿದ್ದೀನಿ ಅಂತ ಇನ್ನೊಂದು ವೀಡಿಯೋದಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ಸೊ ನೆಕ್ಸ್ಟು ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಅದಾದಮೇಲೆ ಏನಂದರೆ ಏನೂ ಮಾರ್ಕೊಳ್ದಿರಲಿಲ್ಲ, ಅಷ್ಟು ನೀಟಾಗಿ ಕ್ಲೀನಾಗಿತ್ತು. ಸೊ ಅದಾದಮೇಲೆ ಒಂದು ಸ್ವಲ್ಪ ಪಾತ್ರೆಗಳಿತ್ತು, ಮಾರ್ನಿಂಗ್ ತೊಳೆದೋದ್ಮೇಲೂ ಒಂದು ಸ್ವಲ್ಪ ಇತ್ತು ಅಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು ಐಸ್ ಕ್ರೀಮ್ ನಾವು ಮಾತ್ರ ತಿಂದರೆ ಬಿಡಲ್ಲ ನಮ್ಮ ಸ್ಯಾಂಡಿ ಅಂದ್ಬಿಟ್ಟು ಅವನಿಗೂ ಕೊಟ್ಟು, ಸೊ ನಾವು ಐಸ್ ಕ್ರೀಮ್ ತಿಂದು ಒಂದು ಮೂವಿ ನೋಡಿಕೊಂಡು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.